ನಮಸ್ಕಾರ. ನಮ್ಮ ಬ್ರೈಟ್ ಸೈಡ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಮ್ಮ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಈ ಕವಿತೆಯು ಸರ್ವಜ್ಞನವರ ಧಾರ್ಮಿಕ ಮತ್ತು ದಾರ್ಶನಿಕ ತತ್ವಗಳನ್ನು ಪ್ರತಿಪಾದಿಸುತ್ತದೆ. ಕುರುಹು ದೊರೆಯಿತು ಎಂಬುದು ದೇಹಕ್ಕೆ ಸಂಬಂಧಿಸಿದ ಪ್ರಯೋಗ ಅಥವಾ ತಾತ್ವಿಕ ಅರಿವು ಹುಟ್ಟಿದವನು ಎಂದು ಹೇಳಲು ಉಲ್ಲೇಖವಾಗಿದೆ. ದೇಹ ಅರಿವನರಿಯಿತು ಎಂದರೆ ದೇಹದ ಅರಿವು ಅಥವಾ ವೈಶಿಷ್ಟ್ಯವೇನೆಂದರೆ ಶರೀರದಲ್ಲಿ ನಡೆಯುವ ದೃಶ್ಯ ಅಥವಾ ದೈಹಿಕ ಜ್ಞಾನ. ಪ್ರಾಣ ಹರುವಾಗಿ ಹೋಯಿತು ಎಂದರೆ ಆತ್ಮ ಅಥವಾ ಪ್ರಾಣ ತಾತ್ವಿಕವಾಗಿ ಬಿಡುಗಡೆಯಾದ ಅಥವಾ ಸ್ವಾತಂತ್ರ್ಯ ಪಡೆದಿದ್ದಾನೆ ಎಂದು ಹೇಳಲಾಗುತ್ತದೆ. ಭವಪಾಶ ಮುಕ್ತಿಯ ಇರವು ಎಂದರೆ ಭಾವನೆ ಮತ್ತು ಸಂಸಾರ ಸಂಬಂಧಿತ ಬಂಧನಗಳಿಂದ ಮುಕ್ತಳಾಗಿರುವುದು. ನಿರವಯವು ಎಂದರೆ ಇದರಿಂದ ಮುಕ್ತನಾದ ನಂತರ ಅವನ ಜೀವನದಲ್ಲಿ ಯಾವುದೇ ವ್ಯತ್ಯಾಸವಿಲ್ಲ, ಆತನು ಶಾಂತಿಯಾಯಕನಾಗಿದ್ದಾನೆ. ಇದನ್ನು ಸೇರಿಕೊಂಡು ಸರ್ವಜ್ಞನು ಹೇಳುವುದು ಎಂದರೆ ಆಧ್ಯಾತ್ಮಿಕತೆ ಮತ್ತು ಆತ್ಮಜ್ಞಾನವು ದೇಹ ಮತ್ತು ಪ್ರಾಣವನ್ನು ಮುಕ್ತಗೊಳಿಸಿ ಬಂಧನಗಳಿಂದ ನಿವಾರಣೆಯನ್ನು ತರದು ಶಾಶ್ವತ ಶಾಂತಿಯನ್ನು ಕಾಣಿಸಲು ನೆರವಾಗುತ್ತದೆ.